ಮೂಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನನಗಾಗಿ ನೀ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ ವಾಟ್ ಎ ವಂಡರ್ಫುಲ್ ಪೋಚ್. ಛೇ, ಇಂಥ ರೂಪವತಿಯನ್ನು ಕೈ ಹಿಡಿದ್ರೆ ನಾನೇ ಧನ್ಯ. ನೀನು ಧನ್ಯ ಅಲ್ಲಲೇ ದನ. ಅವಳ ಕಾಲು ಹಿಡ್ಕೋಬೇಕು ನೀನು ಅಷ್ಟೇ. ಅವಳು ಕಾಲು ಹಿಡಿದು ಬೇಡಿಕೊಳ್ಳಕ ನಾನೇ ನಿನ್ನಂಗ ಹಲ್ಲು ಕಳ್ಕೊಂಡು ಹಳ್ಳಿ ಹಲ್ಲು ಹಾಕ್ಸ್ಕೊಂಡು ಬಂದಿಲ್ಲಪ್ಪ. ನಂದೇನಿದ್ರು ಇನ್ನು ತುಂಬಿ ತೊಳಗ್ತೈತೆ. ಏನು ತುಂಬಿ ತುಳುಕ್ತೈತೆ? ಯೌವನ, ವಯಸ್ಸು. ಅಬ್ಬಬ್ಬಬ್ಬಬ್ಬಬ್ಬ, ಕರಿ ವೈದ್ಯಲೆ ತುಂಬಿ ತುಳಿಗಾಡಿ ಒಳೆಯಾಗಿ ಹರಿಯಕತ್ತಿರ್ಬೇಕಂತೀನಿ ನಾನು. ನೀನವನ ನಿನ್ನ ವಯಸ್ಸಿನಾಗ ನಾನೆಲ್ಲ ಇದ್ದೆ ಹಿಡಿದು ಹಿಂಡಿ ಈಚಿಗಿ 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 ಎಣ್ಣೆ ತೆಗಿತಿದ್ದೆ. ನಿಮ್ಮ ಭಾವನ ಏನು ಹಿಡಿದು ಹಿಂಡಿ ಈಚಿಗಿ ಈಚಿಗಿ ಎಣ್ಣೆ ತೆಗಿತಿದ್ದಪ್ಪ ಎಮ್ಮಿ ಮಲಿನ. ನಿಮ್ಮ ಭಾವನ ಎಮ್ಮೆ ಹಾಕ್ಕೊಂಡು ಹೋಗಲ್ಲ ಮಗನ. ಒಣ ಕೊಬ್ಬರಿ ಹಿಂಡಿ ಈಚಿಗಿ ಎಣ್ಣೆ ತೆಗಿತಿದ್ದೆ. ಒಣ ಕೊಬ್ಬರಿ ಎಣ್ಣೆ ನೀ ಹಿಡ್ತಿದ್ದೆ. ಅವಾಗ ಈ ಊರಾಗ ಗಾಣಿಗ್ಯಾರ ಇದ್ದಿಲ್ಲ ನೇಪ ಇದ್ರು. ಆದ್ರೆ ಅಷ್ಟು ಶಕ್ತಿ ಇದ್ನ ಅಂತ ಹೇಳಕತ್ತೀನಿ ಮಗನ. ನೀನು ಅದಿ ಒಣ ಕೊಬ್ಬರಿ ಇದ್ದಾಗ ಹಿಂಗೆ 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 ಹಿಂಗೆ. ಹ್ಞೂ, ಮತ್ತೆ ನಾ ಒಣ ಮೀನಿದ್ದಾಗದೀನಿ. ಯಾಕಂದ್ರ ನಿನ್ನಂಗ ಆ ಗುನ್ನಾಳ್ ಡಾಬಾದಾಗ ಕೂಕನಪಳ್ಳಿ ಡಾಬಾದಾಗ ಇಂಜಿಲ್ ಬಾಗ್ಲಿಂದ ಹೋಗಿ ಮೆತ್ತನು ಚಿಕನ್ ಪೀಸ್ ತಿಂತಿದ್ರ ನಾನು ನಿನ್ನಂಗ ಗರಿಷ್ಠ ಶಕ್ತಿವಂತನಾಗಿರ್ತಿದ್ದೆ. ಆದ್ರೆ ಏನ್ ಮಾಡೋದು, ನಾನು ಪಕ್ಕಾ ಲಿಂಗಾಯತ್ರಿ ಹೆಣ್ಮಗಳು ಹೊಟ್ಟೆಗೆ ಹುಟ್ಟೀನಿ. ಎಷ್ಟು ಸುದ್ದಿ ಮಾತಾಡ್ತೀಲಿ ಮಗನ. ಲೇ ವಾಸು, ನೀನು ಮಾತಾಡೋದು ನನಗೆ ಅರ್ಥ ಆಗುತ್ತಪ್ಪ. ಅಲ್ಲ, ನಿಮ್ಮಪ್ಪ ಕೋಳಿ ತಿಂದಾನ, ಅದಕ್ಕೆ ನೀನು ನಿಮ್ಮ ಮೌನ ಮಗ ಅಂತ ಹೇಳ್ತೀಯ, ಹೌದಲ್ಲ? ಹೌದು. ಮತ್ತೆ ನಿನ್ನಂತ ಹೋಗಿ ನಿನ್ನಂತ ನೀತಿಗೆಟ್ಟ ಶೆಟ್ಟಿ ಮಗ ಅಂತ ಹೇಳ್ಕೊಳಕ ನನಗೆ ನಾಚಿಗೆ ಬರ್ತೈತಿ. ಯಪ್ಪ, ನಾಚಿಗೆ ಬರ್ತೈತಿ. ಲೇ ಅಡ್ಡಾಡಿ ಮನ್ನಿದ್ರ ಜಾತಿ ಬಿಟ್ಟವಂದಿ, ಈಗ ನೀತಿಗೆಟ್ಟವಂತಿ. ನಿನ್ನ ಹಕ್ಕಿಕತ್ತರ ಏನೈತಿ ಬಿಡಿಸಿ ಹೇಳಿಬಿಡ್ಲೆ. ಯಪ್ಪ, ನೀನು ಈ ನಮ್ಮನೆ ಸಿಟ್ಟಿಗೆ ಬರಕ್ ಹೋಗ್ಬೇಡ. ಏನು ಹೇಳೋದು ಬೇಡ, ಕೇಳೋದು ಬೇಡ. ಸುಮ್ಮನ ನಮಗೂ ನಿಮ್ಗೂ ನಡೆಯಂಗಿಲ್ಲಪ್ಪ. ಯಪ್ಪ, ನಮಗೆ ಭಾಗ ಮಾಡಿ ಕೊಟ್ಟು ಬಿಡಪ್ಪ. ಇವನವನ ಅಲ್ಲ, ಭಾಗ ಕೇಳಕ್ಕಿವಿ ಏನು ಅಣ್ಣ ಅದನೋ ತಮ್ಮ ಅದನೋ ಇವನವನ? ಅಲ್ಲೋ ಯಪ್ಪ, ಭಾಗ ಕೇಳಕ್ ಅಣ್ಣ ಆದ್ರೇನು, ತಮ್ಮ ಆದ್ರೇನು, ತಂದೆ ಆದ್ರೇನು, ಸುಮ್ರ ನಮಗೂ ನಿಮ್ಗೂ ನಡೆಯಂಗಿಲ್ಲ ಅಂದ್ಮೇಲೆ ಭಾಗಾಗಿ ನಮ್ದು ಭಾಗ ಆಗಿ ಬಿಡೋದು ಒಳ್ಳೇದಪ್ಪ. ಏನ್ ಈ ಮೌನ್ ನಾಚಿಕೆಟ್ಟವನ ಅಲ್ಲಲೇ? ನಾನು ಸ್ವಂತ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಗಳಿಸಿದ ಆಸ್ತಿಯಾಗ ಭಾಗ ಕೇಳ್ತಿಯಲ್ಲ, ನಿನಗೆ ನಾಚಿಕೆ ಬರೋದಿಲ್ಲೇನ? ಯಪ್ಪ, ನಾನು ಕೂಡ ನೀನು ಸ್ವಂತ ಕಷ್ಟಪಟ್ಟು ಗಳಿಸಿದ ಆಸ್ತಿ ಅಲ್ಲಪ್ಪ. ಆ ಆಸ್ತಿ ಇಲ್ಲದ ಈ ಅಸ್ತಿ ಹೆಂಗ ಬದುಕಿ ಬಾಳ್ಬೇಕು ನೀನ ಹೇಳಪ್ಪ. ಅವನ ಅಡ್ಡಾಡಿ ಹಂಗ್ಯಾಕೆ ಮಾತಾಡ್ತಿಲ್ಲ? ಇದೆಲ್ಲ ಯಾರ್ದು? ಎಲ್ಲ ನಿಂದ. ನಾಳೆ ನಾನು ಸತ್ತ ಮೇಲೆ ಈ ಆಸ್ತಿಗೆ ನೀನ ವಾರಿಸ್ತಾರ ನಿನ್ನವನ? ನೀನು ಸಾಯ್ಬೇಕಲ್ಲಪ್ಪ, ಸಾಯ್ಬೇಕಲ್ಲ. ನೀನ ಮದ್ವಿ ಮಾಡಿಕೊಂಡು ಮಕ್ಕಳು ನೋಡೋ ಹುರುಪ್ನ್ಯಾಗ ಅದಿದೆಯ, ನೀನ್ ಯಾವಾಗ ಸಾಯ್ತಿಯಪ್ಪ ಅಂದಾಗ ನಿಮ್ಮ ಅವನು ಸಾಯ್ಬಿಡ್ತ ನೋಡುವ. ಸಾಯೋದು ಸಾಯ್ತಿರಿ, ಮೊದಲ ಒಂದು ಹಾಲಿನ 14 ರೂಪಾಯಿ ಕೊಟ್ಟು ಸಾಯ್ರಿ. ಬಂದೆ ಅಲ್ಲವಣ್ಣ? ಬಂದೆ. 14 ಯಾಕ? ನೀನು ಒಂದು ಬೇಕಂದ್ರೂ ಕೊಡ್ತೀನಿ. ಆದ್ರ ಈ ನನ್ನ ಮಗ ಸಾಯಿ ಅಂತನ, ಇದು ನ್ಯಾಯನ ಧರ್ಮನ? ನೀನೇ ಹೇಳು. ಹೌದು ಬಿಡು ಪಾಪು. ದೊಡ್ಡ ಧರ್ಮದ ದೇವತೆ ನೋಡಾಕಿ ಆಕಿನ ಹತ್ರ ನ್ಯಾಯ ಕೇಳ್ತಾನ. 1 ಲೀಟರ್ ಹಾಲಿಗೆ 2 ಲೀಟರ್ ನೀರು ಬೆರೆಸಿ ಕೊಡೋ ಮಳ್ಳು ಹುಡುಗಿ ಹತ್ರ ನ್ಯಾಯ ಕೇಳ್ತಾನೆ ಅವನ ಕಲಿಯುಗದ ಕಾಮದೇವ. ಏಯ್ ಮುಚ್ಚು ಬಾಯ್, ನಾ ಏನು ಧರ್ಮ ದೇವತೆ ಅಂತ ನಿಮ್ ಮುಂದೆ ಹೇಳಕ್ ಬಂದೆ. ನಾನು ಜಾಸ್ತಿ ಮಾತಾಡಬೇಡ್ರಿ. ಮೊದಲ ಒಂದು ಹಾಲಿನ ರೊಕ್ಕ ಕೊಟ್ಟು ಮುಂದೆ ಹೋರಿ.
ಆಣಿ ಮಾಡು. ಸಾತ್ತೋಕಾರ ನಿನ್ನ ಹಾಲು ಯಾವ ನನ್ನ ಮಗ ಕುಡ್ದಾನ ಅವನು ಕೇಳ ಹಾಲು. ಹೌದಲ್ಲ ಕುಡಿಲಾರ್ದ ಈ ನಮ್ಮನಿ ಬೆಳೆದಿ ಲೇ ವಾಸು ನೀನ್ ಯಾಕೆ ಬರಕ್ ಹೋಗಿದ್ದಿಲ್ಲ? ಆಕೆ ಹಾಲು ಕುಡಿಯಾಕ ನಾನೇನ ಆಕೆ ಹಾಲು ಯಾಕೆ ಕುಡಿಯಕ್ ಹೋಗ್ಲಿಲ್ಲ ನಿಮ್ಮವನ? ಆಕಿ ಎಮ್ಮೆ ಹಾಲು ಕುಡ್ದೀನಿ ಹೌದಾ? ಒಟ್ಟ ನೀವಿಬ್ರು ತಗದ ನಿಂತಿರಿ. ನೀನು ನೋಡಾಕ ರೆಡಿಯಾಗಿ ನಿಂತಿಯಲ್ಲ. ಏಯ್ ಸಾಕ್ ಮುಚ್ಚ್ರಿ ಬಾಯ್. ನಿಮ್ ಕೂಡ ಏನು ಒಣ ಮಾತು ಈ ನನ್ನ ಹಾಲಿನ ರೊಕ್ಕ ಕೊಡ್ತೀರಾ ಹೆಂಗಂತೀರಿ ಮೊದ್ಲು ಹೇಳ್ರಿ. ನೋಡು ಲಾವಣ್ಯ, ದೇವ್ರಾಣಿ ಮಾಡಿ ಹೇಳ್ತೀನಿ, ನಾನು ಮಾತ್ರ ನಿನ್ನ ಹಾಲು ಒಟ್ಟ ಕುಡ್ದಿಲ್ಲ. ಏಯ್ ನಾನ್ ಏ ನಿಮ್ಮವನ ಆಕೆ ಹಾಲು ಕುಡಿಬೇಕಂತ ಮಾಡಿ ಅಲ್ಲೇ ಮುಚ್ಚ್ ಬಾಯಿ ಮುಂದಿಗೆ ಹೇಳ. ನಾವು ಬಂಗಾರ ಇದ್ದಂಗೆ ಐತಿ. ಈಕಿ ಹಾಲು ಕುಡಿಯಾಕ ನೀನೇನು ಈಕೆ ನಿಮ್ಮವ್ವ ಅಲ್ಲೇ ಒಂದ್ಯೋ ನಿಮ್ಮ ಅವ್ನ್ ಪೂರಾ ಬಲಿಕತ್ತಿದ್ದೇನೆ ಇದು. ಎನ್ನ ಪ್ರೇಯಸಿಯ ನನಗೆ ಮಾತೆ ಮಾಡಿ ನಿನ್ನ ಮೊಡದಿ ಮಾಡಿಕೊಂಬು ಹಂಬಲದಿಂದ ನನ್ನ ಪೂರಾಕ್ ಬಂದಿ ತಂದಿ ಪೂರಾಕ್ ಬಂದಿ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಪರಿಣಾಮ ಬೀರಿಕೊಂಡು ಸಾಹಿತ್ಯಬದ್ಧವಾಗಿ ಹೇಳ್ತಾನೆ ನೋಡ ಮಗನ. ಈಗ ಯಾಕೆ ನೀನು ಪ್ರೇಯಸ ಕಾಳಲ್ಲ ಮಗನ? ನಾನ್ಯಾಕ ಅವನು ಪ್ರೇಯಸಿ ಆಗ್ಲಿ? ಅವ ನನ್ನ ಮಾಡ್ಕೋಬೇಕಂತ ಮನಸ್ಸು ಮಾಡ್ಯಾನ. ಯಾಕ್ರಿ ವಾಸುದೇವ ಅಣ್ಣಾರ? ಶಿವ 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 ಶಿವ. ಏನೋ ತೋ ತೋ ತೋ. ಅಯ್ಯೋ ಪಿತನೇ ಅಗ್ರಜ, ಈ ವಾಸುವಿನಿಗೆ ವನವಾಸ ತಂದೊಡ್ಡಿದೆಯಾ? ಈಶ ಮಹೇಶನ ಆಣಿಯಾಗಿಯೂ ಈ ವಾಸುವಿಗೆ ವನವಾಸ ತಂದೊಡ್ಡಿದೆಯಾ? ಈ ಹೆಣ್ಣಿನ ಬಾಯಿಂದ ನನಗೆ ಅಣ್ಣ ಎಂದು ಸುರಿಸಿದೆಯಾ? ಎಲೆ ಮಾಯೆ, ತಾಯಿಯಾದ ಮಾಯೆ, ತಂಗಿಯಾದ ಮಾಯೆ, ಮುಂದೆಯಾದರೂ ಮೊಡದಿಯಾಗು ಎನ್ನ ಮಾಯೆ. ನಿನ್ನ ನೆಚ್ಚಿನ ಕೆಟ್ಟೆ, ನಿನ್ನ ನೆಚ್ಚಿನ ಪೂರ್ತಿ ಕೆಟ್ಟೆ. ಒಮ್ಮದೊಮ್ಮಲಿಗೆ ಕರ್ಮ ಯೋಗಿ ಏಮಣ್ಣನ ಅವತಾರ ತಾಳಿಬಿಟ್ಟ ಮಗ. ಲೇ ಮಲ್ಲಮ್ಮನಂತ ಸಾಧ್ವಿ ಲವಣ್ಣನ ಮೇಲೆ ಮನಸ್ಸು ಮಾಡಿ ಯಾವ ನರಕಕ್ಕೆ ಹೋಗ್ಬೇಕಂತ ಮಾಡಿ. ಹೌದಲ್ಲ ಲವಿ? ತೋ ನಿನ್ನ ನಾಲಿಗೆ ನಾರುಣ್ಣ ಆಗ್ಲಿ ಅಲ್ಲ. ಮಗಳು ಶಿವನ್ ಸೊಸಿಗೆ ಏ ಹುಡುಗಿ ಲಾವೆ ಅಂತೀಯಲ್ಲ, ನಿನ್ನ ಜನ್ಮಕ್ಕಿಟ್ಟು ಧಿಕ್ಕಾರ. ಅಲ್ರಿ ಶಟ್ರ, ಈ ಹಾಲಿನ ಬಗ್ಗೆ ಹಿಂಗ ಮಾತಾಡಕತ್ತಿರಲ್ಲ, ಇನ್ನು ಮುಂದೆ ಹಾಕೋದ ಬಂದು ಏನ ಹಾಲು ಇನ್ನು ಮುಂದೆ ಹಾಕಂಗಿಲ್ಲ. ಇನ್ನು ಮುಂದೆ ನಿಮ್ಮ ಮನೆ ಕಡೆ ಕಾಲ್ ಮಾಡಿ ಮಲಗೋದಿಲ್ಲ. ನಾ ನಿಲ್ಲ ಲವಣ್ಯ ಅಲ್ಲ, ಈಗ ರೊಕ್ಕ ತಗೋ. ಆದ್ರೆ ನಾಳೆ ಈ ವಲಸನ ಮಗ ಇದ್ದಾಗ ಬರಕ್ ಹೋಗ್ಬೇಡ. ಯಾಕಂದ್ರ ಅವನ್ ತಲಿ ಸರಿ ಇಲ್ಲ. ಕಾಮಪಿತ್ತ ನೆತ್ತಿಗೇರಿ ಬಂದವರಿಗೆ ಹಿಂಗೆ ಮಾಡ್ತಾನ. ಅವನವನ ಸೀರೆ ಕಂಡ್ರೆ ಸಾಕು ನೋಡು, ಶುರು ಮಾಡೇ ಬಿಡ್ತಾನ ಲವ್ 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 ಅಂತ. ಗಂಡು ಮಗರ ಇರ್ಲು ಹೆಣ್ಣು ಮಕ್ಕಳರ ಇರ್ಲು ಆಗ ಗೊಂಡು ಬಿಡ್ತಾನವ. ನಿನ್ನ ಹೋಗ್ಬೇಡ ಬಾ ಇತ್ತಾಗ ಇಲ್ಲಿ ಬಿಟ್ಟು. ಏ ಆತ್ ಬಿಡ್ರಿ, ಬರೀ ಹಿಂಗ ಮಾತು ಹೇಳ್ತಾರೆ. ಏನ್ ಮಾಡ್ತೀರಿ? ರೊಕ್ಕ ಕೊಡ್ರಿ ದೌಡ್ ದೌಡು ತಗೋ. ಇಟ್ಟು 10,000 20,000. ಹೌದಲ್ಲ ಗಿಡ್ಡ ಉಗುಳ. ಏ ಅವನು ಗಿಡ್ಡ ಉಗುಳಚ್ಚಿ ಬಾಳ ಮಾಡದಿ ಬಿಡು. ನೀನೇನದಿ ನೀನು ಗಿಡ್ಡ. ಏಯ್ ನೀರ ಏನ್ ಅಂತ ಬಚ್ಚ ನೀನು ಗಿಡ್ಡ ಡುಮ್ಮ. ನನಗಿನ ಗಿಡ್ಡದಿ ನೀನು ಏಯ್ ಬಾಯ್ಲಿ. ಇಬ್ಬರದು ಆಟ ಐತಿ. ಏನಾ ವಯಸ್ಸು ಅಲ್ಲ ಐಟು. ವಾ ಇಷ್ಟ ಕುಂಡ ಕೊಟ್ಟಿರಲ್ಲ, ಹೆಂಗ್ ಹಿಡ್ಕೊಲಿ? ವಾ ಅಜ್ಜಿ ಬಾಳಕಿತಾರಲ್ರಿ, ವಾಪಸ್ ಕೊಡಕ್ ಚಿಲ್ಲರೆ ಚೇಂಜ್ ಇಲ್ಲಲ್ರಿ ನನ್ನ ಹತ್ರ. ಏಯ್ ಚಿಲ್ಲರ್ ತಗೊಂಡ್ ನಾನೇನ್ ಮಾಡ್ಲು? ನಿಂತಕ ಇಟ್ಕ ಮತ್ತೆ ಕಲಿಯುವುದು ಕರುಣ್ ನೋಡ ತಂದು ನಿನ್ನ ಮ್ಯಾಲ ಬಿಟ್ಟ 6 ರೂಪಾಯಿ ಚಿಲ್ಲರ. ಚಿಲ್ಲಾರ ಹಳೆ ಚಿಲ್ಲಾರ. ಮೌನ ನಾನು ಚಿಲ್ಲಾರ, ನೀನ್ ನೋಟ ನಮಗನ. ಈ ಮಾವನು ಮುಚ್ಚಿಗ ಒಳ್ಳೆ ಮಳೆ ಮಾತಾಡ್ತಾನ ಮಗ. ರೀ ಶಟ್ರ, ನೀವಿಬ್ರು ತಂದಿ ಮಗ ಟೋಕಲ್ಲ ಟೋಕು ಟೋಕಲ್ಲ ಟೋಕು ಅಂದ್ರ ಸದ್ಯಕ್ಕೆ ನೀವಿಬ್ರು ನನ್ನ ಕಣ್ಣಿಗೆ ಚಿಲ್ಲರ್ ಹೌದಲ್ಲ? ಅದನ್ನ ತಿಳ್ಕೊರಿ. ನಾ ಏನ ಬರ್ತಿ ಯಪ್ಪ ತಿಳ್ಕೊ. ನಿನಗಿಡದ ಮುದಿ ಹುಚ್ಚಿನ ಸಲುವಾಗಿ ನಾವು ಸಹಿತ ಚಿಲ್ಲರ್ ಆಗ್ಬೇಕಾತ್ ನೋಡು. ನಮಸ್ಕಾರಪ್ಪ ಯಪ್ಪ, ನಿನ್ನ ದಿಕ್ಕಿ ನಮಸ್ಕಾರ. ಮೌನ ಹೋಗ ಮಗ, ನಾವು ಹೋಗು.
ಅಬ್ಬಬ್ಬಬ್ಬಬ್ಬ ಏನು ಮಸ್ತ್ ಐತಪ್ಪ ಹುಡುಗಿ. ಅವನವನ ಇಂತಲ್ಲಿ ಕೈ ಆಡಿಸಿ ಬಿಡ್ತಿ, ನನಗಂತೂ ಕಾವು ಹೆರೆ ಬಿಡ್ತಿ ಅವನವನ. ಇದನ್ನ ಎಂದಾದ್ರೂ ಬಡಗಲ್ಲ. ಈ ನನ್ನ ಮಗ ಹೊಲ್ದಾಕ್ ಹೋದಾಗ ಆ ಹುಡುಗಿ ಮನೆಗೆ ಹೋಗಿ ನನ್ನಂತಗ ಮಾಡಿಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಅವನವನ ಯಾರಪ್ಪ ಅಂದ್ರೆ ನಾನು ಕೊಟ್ರೆ ಶೆಟ್ಟಿನ ಅಲ್ಲ ಮಗ. ಕಣ್ಣಿಟ್ಟದಂತೂ ಯಾವತ್ತಿಗೆ ಬಿಟ್ಟಿಲ್ಲ, ಇದನ್ನು ಬಿಡಗಲ್ಲ. ಭಾರಿ ಮಸ್ತ್ ಐತೆ. ಜೋಡು ಹಕ್ಕಿಯಾಗಿ ಹಾರಾಡುವ ಈ ಶುಭ ಸಮಯ ನಮ್ಗೆ ಯಾವಾಗಲೂ ಹೀಗೆ ಇರಲಿ ಅಂತ ಆಸೆ ಪಡ್ತೀನಿ. ಬರೀ ಗಗನ ಶ್ರಮಿಸುವ ಮಾತನ್ನು ಮಾತಾಡುತ್ತಾ ಹಾಡುತ್ತಾ ಹಾರಾಡುತ್ತಾ ಮುಗಿಸ್ಬಿಡಿ ನಿಮ್ಮ ಜೀವನವನ್ನ. ಮತ್ತೇನು ಮಾಡ್ಬೇಕಿಲ್ಲ. ಓಹೋ, ಅದನ್ನು ಕೂಡ ನನ್ನ ಬಾಯಿನೇ ಕೇಳಬೇಕೆನ್ನುವ ಹಠ ತಾನೇ ನಿಮಗೆ. ಹೇಳದಿದ್ರೆ ನಿನ್ನ ಮನದಾಸೆ ನನಗೆ ಅರ್ಥವಾಗಬೇಕು. ದಯಾನಂದ್, ಆದಷ್ಟು ಬೇಗನೆ ನಾವಿಬ್ಬರು ಮದುವೆಯಾಗಿ ನಾನಂತೂ ಮಗುವಿನ ತಾಯಿ ಆಗ್ಬಿಟ್ರೆ. ಓಹೋ, ಅಂತೂ ಬೇಗ ಮಗುವಿನ ತಾಯಿ ಆಗ್ಬೇಕೆಂಬ ಹೆಬ್ಬಯಕೆ ಏನು? ಸ್ವಲ್ಪ ತಾಳು. ಹೌದು ಮತ್ತೆ ಅಲ್ಲ ರೀ, ಹೂವಿಲ್ಲದ ಬಳ್ಳಿ, ನೀರಿಲ್ಲದ ಬಾವಿ, ಮಕ್ಕಳಿಲ್ಲದ ಹೆಣ್ಣು ನಿಷ್ಪ್ರಯೋಜಕ ಅಂತ ಹಿರಿಯರೇ ಹೇಳಿಲ್ವಾ? ರಥ ಮಕ್ಕಳು ಮಕ್ಕಳು ಅಂತ ಏಕೆ ಅಂಬಲಿಸುವೆ? ಸ್ವಲ್ಪ ದಿನ ತಾಳು. 101 ಮಕ್ಕಳಿಗೆ ಜನ್ಮ ನೀಡಿ ಕಲಿಯುಗದ ಗಾಂಧಾರಿ ಎಂದು ಬಿರುದು ಪಡೆಯುವಂತೆ. ಸಾಕ್ ಮಾಡಿ ನಿಮ್ಮ ಹುಡುಗಾಟಿಕೆ ಮಾತುಗಳನ್ನ. ಲತ, ಲಜ್ಜೆಯ ಆವರಿಸುವ ನಿನ್ನ ಮದನ ಮಂಡಲ ಪೌರ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿದೆ. ನಿಮ್ಮ ಸೌಂದರ್ಯದ ಸವಿಯನ್ನು ಸವಿತಾ ನಿಂತರೆ ನನಗೇನು ಈ ಲೋಕದಲ್ಲಿ ಬೇಡ ಎನಿಸುತ್ತಿದೆ. ನಮ್ಮ ಪ್ರೀತಿ ಅಮರವಾಗಲಿ, ನಮ್ಮ ಪ್ರೇಮ ಗಗನ ಸೇರಲಿ ಎಂದು ಸದಾ ದಯಾನಿಧಿಯನ್ನು ಬೇಡುತ್ತೇವೆ. ನೀವು ನನ್ನ ಮೇಲಿಟ್ಟಿರೋ ಪ್ರೇಮಕ್ಕೆ ನಾನು ಮಾತ್ರ ಸದಾ ಕಾಲ ಋಣಿಯಾಗಿರ್ತೀನಿ. ಲತಾ, ರೋಗ ರುಜಿನಗಳ ಈ ರಕ್ತ ಮಾಂಸದ ಬದುಕಿನಲ್ಲಿ ಪ್ರೇಮ ಎನ್ನುವ ಒಂದು ಸಣ್ಣ ಕಿಡಿ ಮೂಡದೆ ಹೋದರೆ ಜೀವನವೇ ನಿಸಾರವಾಗಿ, ಜೀವನವೇ ಶೂನ್ಯವಾಗಿ ಬಿಡುತ್ತದೆ. ಅಂತೆ ಕವಿಗಳು ಬಲ್ಲವರು ಕೂಡ ಹೇಳಿದ್ದಾರೆ, ಈ ಜಗತ್ತಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಅದು ಪ್ರೇಮ ಅಂತ. ಹೋಗ್ಲಿ ಬಿಡಿ, ಮೊದಲು ನಮ್ಮ ಮದುವೆ ಯಾವಾಗ ಅದನ್ನ ಹೇಳಿ. ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ. ಅದೇ ಶುಭ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ನೆರವೇರಲಿ ನಮ್ಮ 1000 ವರ್ಷದ ಸಂಬಂಧ. ಹಾಗಾದ್ರೆ ನಾನು ನನ್ನ ಗೆಳತಿಯರಿಗೆಲ್ಲ ಪತ್ರವನ್ನು ಬರೆದು ಬಿಡ್ಲಾ? ಅಗತ್ಯವಾಗಿ ಹೇಳಿಬಿಡು. ಲತಾ, ನಾನು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಮೈಸೂರಿಗ? ಯಾಕೆ? ಈ ನಮ್ಮ ಸಂಸಾರದ ದೋಣಿ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಗಿ ದಡ ಮುಟ್ಲಿ ಅಂತ ಆ ಚಾಮುಂಡಿಯಲ್ಲಿ ಹರಕೆಯನ್ನು ಕಟ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರೇನು? ಅಯ್ಯೋ ಪೆದ್ದಿ, ದೇವತೆಯಲ್ಲಿ ಹರಕೆ ಕಟ್ಟಿಕೊಳ್ಳಕ್ಕಲ್ಲ, ಮೈಸೂರಿನಲ್ಲಿ ಕನ್ನಡದ ಜಾತ್ರೆಗೆ ಹೋಗೋಣ ಅಂತ ಹೇಳಿದೆ. ಕನ್ನಡ ಜಾತ್ರೆನ ನನಗೆ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥವಾಗಬೇಕು. ನಿನ್ನ ತಲೆಯಲ್ಲಿ ಮಕ್ಕಳು, ಮದುವೆ, ಸಂಸಾರ ಇದೇ ತುಂಬಿಕೊಂಡಿದೆ. ಕನ್ನಡದ ಜಾತ್ರೆ ಎಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ. ನಮ್ಮ ನಾಡಿನ ದೊಡ್ಡ ದೊಡ್ಡ ಸಂಗೀತಗಾರರು, ಸಾಹಿತಿಗಳು, ಕಲಾವಿದರು ಅಲ್ಲಿ ಸೇರಿರ್ತಾರೆ. ಅದನ್ನು ನೋಡಿಬಿಟ್ರೆ ಅದು ಒಂದು ಹಬ್ಬ ಅನಿಸುತ್ತೆ. ಹೋಗೋಣ ಅಂತ ಹೇಳಿದ್ದೆ. ಸರಿ, ಹಾಗಾದ್ರೆ ನೀವಿಷ್ಟು ಹೇಳಿದ್ಮೇಲೆ ನಾನು ಈ ಸಂದರ್ಭವನ್ನು ಮಿಸ್ ಮಾಡ್ಕೋತೀನ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ. ಹಾಗೆ ಬರಬೇಕಾದ್ರೆ ಒಂದು ಸಣ್ಣದಾಗಿ ಟೂರ್ ಮಾಡ್ಕೊಂಡು ಬರೋಡುವಂತೆ. ಧರ್ಮಸ್ಥಳ, ಉಡುಪಿ, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಎಲ್ಲವನ್ನು ನೋಡಿ ಸುತ್ತಾಡಿಕೊಂಡು ಬರೋಣ. ಎಲ್ಲ ಮರೆತರು ಶ್ರವಣ ಬೆಳಗೊಳ ಮಾತ್ರ ನೋಡೋದು ಮರೆಯೋದು ಬೇಡ. ದರ್ಶನ ಮಾಡಿಕೊಂಡೇ ಬರೋಣ. ಗೊಮ್ಮಟೇಶ್ವರನ ದರ್ಶನ. आरती
ಎಲ್ಲ ಹೋಗಾಗಿತ್ತು